ಮಾರೇನಗ ದೇವಾ ಬಾಯ್. ಬಾವಿ ನಾನು ಚಿಕ್ಕ ಇರುವಾಗಲ್ಲ ಬಿಡ್ಲಿಕ್ಕೆ ಬರ್ತಿದ್ಲಲ್ಲ, ಇಲ್ಲಿ ಅಲ್ಲಿಕ್ಕಿಲ್ಲ, ಬಸ್ಸಲ್ಲಿ ಹತ್ತಿ ಕೂತ ಮೇಲೆ ಮತ್ತೆ ಅಳು. ಫೋನ್ ಮಾಡಿ ಬಸ್ ಸಿಕ್ಕಿದಾಗೆ, ಮನೆ ತಲುಪಿದಾಗೆ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅನ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸನ್ನು ಅಪ್ಲೋಡ್ ಮಾಡ್ತೇನೆ, ಅದೇ ಟೈಮಲ್ಲಿ ವಾಟ್ಸಪ್ಪಲ್ಲಿ ಕೂಡ ಹಾಕಿರ್ತೇನೆ. ನೀವು ನನ್ನ ವ್ಲಾಗನ್ನು ಲಿಂಕನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಮೂಲಕವೇ ನೋಡ್ಕೊಳ್ಬಹುದು. 15ಕ್ಕೆ ಯಾರ್ದೆಲ್ಲ ಬರ್ತಾರೆ ಉಂಟು ನಿಮಗೆಲ್ಲರಿಗೂ ಕೂಡ ವಿಶ್ವ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮಮತಾ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಅಕ್ಕನ ಮಗ ಸಮರ್ಥ ಅವ್ರದ್ದು ಬರ್ತ್ಡೇ ಅಂತ. ಸಮರ್ಥ ಅವರಿಗೆ ವಿಶ್ವ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಬಾಯ್. ಜಾತ್ರೆಗೆ ಬರಬೇಕು 10 ದಿವಸ. ಮಾರೇನಗ ದೇವಾ ಹೊರಟ್ರು. ಅಕ್ಕನವರ ಅಜ್ಜಂದು ಹಣ ಕೊಟ್ಟರು. ಬಾಯ್. ಮಳೆ ಬರ್ತುಂಟು. ಅಕ್ಕನನ್ನು ಬೀಳ್ಕೊಡ್ಲಿಕ್ಕೆ ನೋಡಿ ಅಚ್ಚು ಪ್ಲಾಸ್ಟಿಕ್ ಹಾಕೊಂಡು ನಿಂತೇಳೆ. ಮಳೆ ಕೂಡ ಬರ್ತುಂಟು. ಏನು ಅಚ್ಚೇನು ಇವರು. ಬಾಯ್ ಬಾಯ್. ಹೊರಟ್ರು ಅಕ್ಕ, ಬೇಗ ಹೊರಟ್ರು. ಹುಚ್ಚಾಚೆ 7 ಗಂಟೆಗಿಂತ ಮುಂಚೆ ಹೊರಟು. ಬಂದಿದ್ಲಲ್ಲ ಮಹಾರಾಷ್ಟ್ರದಿಂದ, ಅವಳು ಇವತ್ತು ರಿಟರ್ನ್ ಊರಿಗೆ ಹೋದ್ಲು. ಅವಳಿಗೆ 10 ದಿವಸ ರಜೆ ಇದ್ದದ್ದು. 10 ದಿವಸ ರಜೆ ತಗೊಂಡು ಬಂದದ್ದು. ಅವಳು ಒಂದು ಕಂಪನಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾಳೆ. ಹಾಗೆ ಅಲ್ಲಿ ಕೊಂಡೋಗ್ಲಿಕ್ಕೆ, ಮತ್ತು ಇಲ್ಲಿದು ಚಿಪ್ಸ್ ಅವರಿಗೆಲ್ಲ ಇಷ್ಟ, ಅಲ್ಲಿ ಅವಳು ವರ್ಕ್ ಮಾಡುವವರಿಗೆಲ್ಲರಿಗೆ ಅಂತ ಹೇಳಿ ಕೊಂಡೋಗಿದ್ದಾಳೆ. ಮತ್ತು ಕೆಲವೆಲ್ಲ ಮರ್ತು ಹೋಗಿದ್ದಾಳೆ ಆಯಿತಾ ಪಾಪ. ಮೊನ್ನೆ ನಾವು ಅಲ್ಲಿಂದ ಅವಳಿಗೆ ಆಸೆಪಟ್ಟು ಮೈಸೂರು ಪಾಕ್ ತಗೊಂಡು, ನಾನು ಹೇಳಿದೆ ಅವ್ರ ಊರಲ್ಲೆಲ್ಲ ಸಿಗೋದಿಲ್ಲ, ಅದಕ್ಕೆ ಇಲ್ಲಿಂದಲೇ ತಗೊಂಡು ಹೋಗ್ತಾಳೆ ಅಂತ. ಅದೇ ಇಲ್ಲೇ ಬಾಕಿಯಾಗಿದೆ ಅಂತ. ನಾವು ಅದು ಬೆಕ್ಕೆಲ್ಲ ಓಪನ್ ಮಾಡ್ತದೆ, ತುತ್ತು ಮಾಡ್ತದೆ, ಮತ್ತು ಹೊರಗಿಟ್ಟರೆ ಅವಳ ಬ್ಯಾಗ್ ಹತ್ರ ಎಲ್ಲ ಇಟ್ಟರೆ ಇರುವೆ ಎಲ್ಲ ಬರ್ಬೋದು ಅಂತ ಹೇಳಿ ಅಡುಗೆ ರೂಮ್ ಇದೊಂದು ಡಬ್ಬದಲ್ಲಿ ಹಾಕಿರ್ತದೆ. ಅದು ಇಲ್ಲಿ ಬಾಕಿಯಾಗಿದೆ. ಹೋಗಿ ಅವರು ಈಗ ಮಂಗಳೂರು ತಲುಪಿ ಆಗಿರ್ಬೋದು. ಅವರು ಇಲ್ಲಿಂದ ನಮ್ಮದೊಂದು ಸುಬ್ರಹ್ಮಣ್ಯದು ಇದುಂಟು, ರೈಲ್ವೆ ಸ್ಟೇಷನ್ ಗೊತ್ತಿರ್ಬೋದು ನಿಮಗೆ, ಸುಬ್ರಹ್ಮಣ್ಯ ರೋಡ್. ಅಲ್ಲಿಂದ ಹೋಗಿ ಮಂಗಳೂರಿಗೆ ಹೋಗಿ, ಮಂಗಳೂರಿಂದ ಮಹಾರಾಷ್ಟ್ರಕ್ಕೆ ಅಂದರೆ ರತ್ನಗಿರಿಗೆ ರೈಲು. ಹಾಗೆ ಅದಕ್ಕೆ ಅದೊಂದು ಬಾಕಿ ಇತ್ತಲ್ಲ, ಸ್ವಲ್ಪ ಬೇಜಾರು. ಮತ್ತು 10 ದಿವಸಕ್ಕೆ ಬಂದಾಳಲ್ಲ, ಸ್ವಲ್ಪ ಖುಷಿ. ಆದರೆ ಹೋಗುವಾಗ ಸ್ವಲ್ಪ ಬೇಜಾರಾಗ್ತದೆ, ಎಂತ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಮತ್ತು ಇನ್ನೂ ಜಾತ್ರೆಗೆ ಬರ್ತಾಳೆ ಅಂತೇಳಿ ಖುಷಿ ಪಡೋದು. ಅಕ್ಕ ಜಾತ್ರೆಗೆ ಬರ್ತಾಳೆ ಇನ್ನೂ ಅಂತ. ಹಾಗೆ ಸುಮಾರು ತಿಂಗಳುಗಳು ಉಂಟು ಬರಲಿಕ್ಕೆ ಜಾತ್ರೆ. ಆದರೆ ಜಾತ್ರೆಗೆ ಬರ್ತಾಳೆ ಅಂತ ಹೇಳಿ ಖುಷಿ. ಮುಂಚೆ ಎಲ್ಲ ವರ್ಷಕ್ಕೆ ಒಂದೇ ಸಲ ಬರ್ತಿದ್ದದ್ದು 10 ದಿವಸ ರಜೆ ತಗೊಂಡು. ಈ ಸಲ ಸುಮಾರು ಸಲ ಬಂದಲಲ್ಲ, ಹಾಗೆ ಖುಷಿ ಇರಲಿ. ಆದರೆ ಮೈಸೂರು ಪಾಕ್ ಒಂದು ಸ್ವಲ್ಪ ಬಾಕಿ ಆಯಿತು ಅಂತ ಬೇಜಾರು. ಮತ್ತು ಪುಚ್ಚಕ್ಕ ಮತ್ತು ಅಚ್ಚಕ್ಕ ಇದ್ದಾರೆ. ಅವರು ಒಂದು ದಿವಸ ದೊಡ್ಡಕ್ಕ ಬಂದಿದ್ದಾರಲ್ಲ ಅಂತ ಹೇಳಿ, ಅವತ್ತೆಲ್ಲ ಬಂದಾಗ ದೊಡ್ಡಕ್ಕನ ಬಂದು ಹೋಗೋದಿಲ್ಲ, ಎದುರಿಂದ ಮಾತಾಡಿಸೋದು ಅಷ್ಟೇ ಸಿಕ್ಕಿದ್ದು. ಅದಕ್ಕೋಸ್ಕರ ಮನೆಗೆ ಬಂದರೆ ಅಕ್ಕನೊಟ್ಟಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತೇಳಿ ಇಬ್ಬರು ಕೂಡ ಬಂದದ್ದು. ಅವ್ರು ಇವತ್ತು ಇಬ್ಬರು ಹೋಗ್ತಾರೆ. ಪುಚ್ಚಕ್ಕನಿಗೆ ಶಾಲೆ ಉಂಟು, ಅಚ್ಚಕ್ಕನಿಗೆ ಮನೆಯಲ್ಲಿ ಕೆಲಸ ಉಂಟು. ಅವಳಿಗೆ ಸಹ 4 ನಾಯಿಲ್ಲ ಉಂಟಲ್ಲ, ಹಾಗೆ ಇಬ್ಬರು ಕೂಡ ಮಧ್ಯಾಹ್ನ ಮೇಲೆಲ್ಲ ಹೊರಡ್ಬೋದು. ಇವರಿಬ್ಬರು ನೋಡಿ ಚಹಾ ಕುಡಿಯೋದು ನಾನು ಬಿಟ್ಟು ನಾನು ಕುಡ್ಲೇ ಇಲ್ಲ, ಕೇಳಲೂ ಇಲ್ಲ ನನ್ನ ಹತ್ರ. ನಮ್ಮ ಮನೆಯಲ್ಲಿ ಮಸಾಲೆ ದೋಸೆ. ತಿಂದೆಲ್ಲ ಆಯಿತು. ಹಾಗೆ ಈಗ ಅಪ್ಪ ಮತ್ತು ಗಣಿ ತೋಟಕ್ಕೆ ಹೋಗಿದ್ದಾರೆ. ಅಲ್ಲಿ ಒಂದು ಕಡೆ ಮರ ಬಿದ್ದಿದಂತೆ. ಹಾಗೆ ನನಗೆ ನೋಡ್ಲಿಕ್ಕೆ ಹೋಗಬೇಕು ಎಂತ ಮಾಡ್ತಿದ್ದಾರೆ ಅಂತ. ನಾವು ಹುಲ್ಲಿಗೆ ಬಂದೆವು. ಹುಲ್ಲೊಂದು ಮಾಡಿ, ಹುಲ್ಲೊಂದು 3 ಕಟ್ಟ ಆಗಬೇಕು, ಕೆಳಗೆ ಹಾಕಲಿಕ್ಕೆ 1 ಕಟ್ಟ. ದೊಡ್ಡ ಮರ ಇತ್ತು, ಅದು ಕೊಂಬಾಗಿ ನೋಡಿ ನಮ್ಮ ಬೇಲಿಯಾಗಿ ಹೊರಗೆ ಬಿದ್ದಿದೆ. ಮಳೆಗಾಲದಲ್ಲಿ ಇದೇ ಸಮಸ್ಯೆ, ಎಷ್ಟು ಮರಗಳು ಬೀಳ್ತದೆ ಅಂತಿಲ್ಲ. ಇದು ತನ್ನಷ್ಟಕ್ಕೆ ಸತ್ತದು. ಆಮೇಲೆ ಲಾಸ್ಟ್ ಇಯರ್ ಇದರಲ್ಲಿ ಅಣಬೆ ಎಲ್ಲ ಆಗಿತ್ತು. ಅಂದರೆ ಅದು ಮರ ಅಣಬೆ, ತಿನ್ನೋಂಥದ್ದೇನಲ್ಲ, ಎಡಿಬಲ್ ಅಲ್ಲ. ಹಾಗೆ ಈಗ ನೋಡಿ ಮುರಿದು ಬಿದ್ದಿದೆ. ಅಂದರೆ ಇದು ಫುಲ್ಲು
ಕುಂಬಾಗೋದು ಅಂತ ಹೇಳ್ತಾರೆ ನೋಡಿ, ಹುಡಿಯಾಗಿದೆ, ಹಾಗೆ ಆಗಿದೆ. ಅಲ್ಲಿಂದ ಹೀಗೆ ಮುರಿದು ಹೀಗೆ ಬಿದ್ದಿದೆ. ನಮ್ಮ ಬೇಲೆಲ್ಲ ತುಂಡಾಗಿದೆ, ಜಗ್ಗಿ ಹೋಗಿದೆ. ತೋಟದಲ್ಲಿ ಮರ ಬಿದ್ದದಿದೆ, ಇದನ್ನು ಬೇಯ್ತಿದ್ದೇವೆ ಈಗ. ನಮ್ಮ ಬೇಲಿ ಸರಿ ಆಗಬೇಕಲ್ಲ ಅದಕ್ಕೆ. ನಮ್ಮದು ಸಾಹಸ ನೋಡಿ ಇವತ್ತು. ಎಂಥ ಸಾಹಸ ಅಂದರೆ ಇಲ್ಲೆಲ್ಲ ಹೋಗಿದೆ ತೋಟದ ಮರ ಬಿದ್ದು. ಹಾಗೆ ಇದನ್ನೊಂದು ಸರಿ ಮಾಡ್ತಿದ್ದೀವಿ. ಅಪ್ಪ ಮಧ್ಯೆ ಮಧ್ಯೆ ಬೈತಾ ಇದ್ದಾರೆ, ಆದರೂ ಸಹ ನಾನು ವ್ಲಾಗ್ ಮಾಡ್ತಿದ್ದೀನಿ, ಯಾಕಂದರೆ ಅಪ್ಡೇಟ್ಸ್ ಕೊಡಬೇಕಲ್ಲ. ಸ್ವಲ್ಪ ಇನ್ನು ಹೋಗಿ ಒಳಗೆ ಅದು ಹೀಗೆ ತಿರುಗಿಸ್ಬೇಕು. ಅಕ್ಕ ಹೋಯ್ತು. कुडको एक दक्लो ಸ್ವಲ್ಪ ಅಚ್ಚ ಸಬಾಯಿ ಆಯಿತು. ಫೈನಲಿ ಆಗ್ತಾ ಬಂತು. ಸುಮಾರು ದಪ್ಪ ಉಂಟು ಇದು ಕೊಯ್ದಾಗಲಿ ಅಂತ ಸಾಗೋದಿಲ್ಲ, ಇಲ್ಲದೇ ತೆಗಿಬೇಕಷ್ಟೇ. ಇನ್ನೊಂದು ಸಾಹಸ ಮಾಡ್ತಾಯಿದ್ದೇವೆ. ಲಾಸ್ಟ್ ಇಯರ್ ಸಹ ಇಲ್ಲೇ ಒಂದು ಬಿದ್ದಿತ್ತು, ನಿಮಗೆ ನೆನಪಿರ್ಬೋದು. ನಾನು ಮತ್ತು ಅಪ್ಪ ಇಬ್ಬರು ಸೇರಿ ಕೊಯ್ದಿದ್ದು ಸೇಮ್ ಇದೇ ಜಾಗದಲ್ಲಿ, ಆದರೆ ಬೇರೆ ಮರ. ಸ್ವಲ್ಪ ಎಲ್ಲಿ ನೋಡಿ ಸರಿಯಾದ ತಪ್ಪೆಲ್ಲ ತಪ್ಪುಗಳು ಸರಿ ಬಾಬಾ ಇಲ್ಲಿ ಕೊಡಿ, ನಾವು ಹಾಕ್ತೇವೆ ನೋಡಬ. ಇಲ್ಲಿ ಕೊಡಿ, ಇಲ್ಲಿಂದ ಹೀಗೆ ಹಾಕ ಕೊಡಿ ಕೊಡಿ. ಕೆಳಗಿಂದ ಆಗಿಲ್ಲ, ಮೇಲಿಂದಲೇ ಟ್ರೈ ಮಾಡ್ಬೇಕು. ನಿಮಗೆ ಹೀಗೆ ಮಾಡಿ ಈಗ ಹೇಳಿ ಇಲ್ಲಿ ಇಲ್ಲಿ ಬಾ, ಇಲ್ಲಿ ಹಿಡಿ. ದುಡು ಸ್ವಲ್ಪ ಈ ಕಡೆ ಹಾಕಿ, ಈ ಕಡೆ ಸ್ವಲ್ಪ ಈ ಕಡೆ. ನಮ್ಮದು ವಿಡಿಯೋ ಹೊತ್ತಿದ್ವಿ. ಕಾಲಿಂದ ಒತ್ತಿಟ್ಟು ಇನ್ನು ಹಾಕಿ ಬೀಳ್ತದೆ ನೋಡಿ. ಇನ್ನೊಮ್ಮೆ ದುಡುವ. ಈ ಕಡೆಯಿಂದ ಪರಿಚಿಸುವ ಬೀಳ್ತದೆ ಇನ್ನು. ಬಾವಿ ಆಯಿತು. ಅಪ್ಪಂದು ಹೆಣ್ಮಕ್ಳು ಒಂದು ಅಳಿಯ ಸೇರಿ ಅಂತ ಮುಗಿಸಿದ್ರು ಇದರದ್ದು ಕೆಲಸ. ಮರವಿದ್ದರೆ ಹೀಗೇನೆ. ಒಂದು ಸಹ ನಮಗೆ ಅಲ್ಲಿ ನಿಲ್ಲಲಿಕ್ಕೆ ಒಳ್ಳೆ ಪ್ಲೇಸ್ ಇಲ್ಲ, ಬರೀ ಕಷ್ಟ ಉಂಟು. ನಾನು ಸಹ ಸ್ವಲ್ಪ ಮಾಡಿದೆ. ಇಲ್ಲಿ ಉಂಟು ಅಪ್ಪಂದು ಬೊಂಡ. ಈಗ ನಿಂದು ಇದು ತನ್ನುಚೆ ದರ ಮಾಳೆಕ್ ಈಗ ಅನ್ನು
ಹಾಗೆ ಕೊಂಡೋಗ್ಲಿಕ್ಕೆ ಮಾವಿನ ಹಣ್ಣು ಸಿಕ್ಕಿದೆ. ಇಲ್ಲಿ ನಾವು ತಿನ್ನೋದು ಕಡಿಮೆ, ಹೋಗಿ ಹಾಕಿಕೊಂಡು ಮಂದ್ಲು. ಒಳ್ಳೆ ಉಂಟು, ಸಿಹಿ ಉಂಟು. ಇಷ್ಟ ಅಂಬೆ ಅಂದರೆ ಇದು ನನಗೆ ಇಷ್ಟ. ಯಾಕಂದರೆ ನಾನು ಹೇಳಿದ್ದೇನಲ್ಲ, ಏನಿದ್ರೂ ದುಡ್ಡು ಕೊಟ್ಟು ತೊಗೊಳ್ಬೇಕಲ್ಲಿ. ಅದಕ್ಕೆ ಇಲ್ಲಿಂದ ತೊಗೊಂಡು ಹೋದರೆ ನಾನು 4 ದಿನ ತಿನ್ಬೋದು. ಹಾಗೆ ತಿನ್ನಬೇಕಾದಷ್ಟು ತಿನ್ನು. ಇನ್ನು ಬೇರೆ ಇಲ್ಲ ಮಾವಿನ ಹಣ್ಣು. ಅಕ್ಕ ತಂದದ್ದು 2 ಉಂಟು, ಅದು ಈಗ ಕೊಯ್ಬೇಕು. ಹೋಗಿ ಕೊಯ್ಬೇದ. ಹೋಗುವ ಹೋಗುವ. ಹುಲ್ಲು ನೋಡಿ ಹೇಗೆ ಹಿರಿದಿದ್ದೇವೆ ಇವತ್ತು ಅಂತ. 3 ಸೇರಿ 4 ಜನ ಸೇರಿ ಅರ್ಧ ತೋಟ ಕ್ಲೀನ್ ಮಾಡಿದ್ದೆವು. ಮತ್ತು ನಮಗೆ ಇವತ್ತು ಮಧ್ಯಾಹ್ನ ಮೇಲಿಂದ ಹುಲ್ಲು ಮಾಡಲಿಕ್ಕಿಲ್ಲ. 3 ಕಟ್ಟ ತಿನ್ನಲಿಕ್ಕಾಯಿತು, 1 ಕಟ್ಟ ಕೆಳಗೆ ಹಾಕಲಿಕ್ಕೆ ಆಯಿತು. ಹಲಸಿನ ಹಣ್ಣು ಕೊಯ್ತಾ ಇದ್ದಾರೆ ಇವಳಿಗೆ ಕೊಂಡೋಗಲಿಕ್ಕೆ. ಇವಳು ಮತ್ತು ತಿನ್ನಲು ಕೂಡ ಇಲ್ಲ ಈ ಹಲಸಿನ ಹಣ್ಣು, ಫಸ್ಟ್ ಟೈಮ್ ತಿನ್ನೋದು. ಲಾಸ್ಟ್ ಇಯರಿಂದ ಆಗಲಿಕ್ಕೆ ಶುರುವಾದ್ದಲ್ಲ, ಹಾಗೆ ಲಾಸ್ಟ್ ಇಯರ್ ಇವಳು ಈ ಹಣ್ಣು ಆದಮೇಲೆ ಬರಲಿಲ್ಲ. ಅಪ್ಪ ಕೊಯ್ತಿದ್ದಾರೆ. ಅಪ್ಪ ನನ್ನ ಎಷ್ಟು ಹೊಗಳ್ತಾರೆ ನೋಡಿ. ನಿಮಗೆ ಗೊತ್ತಾಗೋದಿಲ್ಲಲ್ಲ ನಮ್ಮ ಭಾಷೆಗೆಲ್ಲ, ಅವ್ರಿಗೆ ಗೊತ್ತಾಗ್ತದೆ. ಅದರಿಂದ ನಾನು ಬಚಾವು. ಇದು ಅಪ್ಪ ಹೇಳ್ತಾರಲ್ಲ ಹಿಮಾಲಯದ ಹಲಸಿನ ಹಣ್ಣು, ಅದೇ. ವಿಷಯ ಹೇಗೆ ಉಂಟು? ಫಸ್ಟ್ ಟೈಮ್ ತಿನ್ನೋದು. ಸಿಹಿ ಉಂಟಾ? ಸಿಹಿ ಉಂಟು. ಅವಳು ತಿನ್ನಲೇ ಇಲ್ಲ ಅಂತ ಇಷ್ಟು ಸಿಹಿ ಹಲಸಿನ ಹಣ್ಣು. ಅದರದ್ದು ಸಂಗುಲಿಗೆ ಅಂತ ಹೇಳೋದು. ಕಳೆದ ಸಲ ಇದಕ್ಕೆ ನಾವು ಅವಳು ಬಂದಿರಲಿಲ್ಲ. ಇದು ಉಂಟಲ್ಲ, ನಾನು ಹೇಳ್ತೇನೆ ನನಗೆ ಇದರ ಹೆಸರು ಗೊತ್ತಿಲ್ಲ. ಈ ಹಲಸಿನ ಹಣ್ಣಿನ ಹಿಂದೆ ಇರ್ತದಲ್ಲ, ಇದು ರುಚಿ. ಇದರದ್ದು ಎಷ್ಟು ಸಿಹಿ ಗೊತ್ತುಂಟು, ಸಕ್ಕರೆಯಾಗಿ ಸಿಹಿ. ನನಗೆ ಈ ಹಲಸಿನ ಹಣ್ಣಿಲಿರುವ ಇದ್ರಿಗಿಂತ ಅದರ ಹಿಂಭಾಗದಲ್ಲಿರುವ ಚಿಕ್ಕ ಚಿಕ್ಕದಿರ್ತಲ್ಲ ಅದೇ ಇಷ್ಟ. ಅಪ್ಪ ಮಿಷಿನ್ ಎಲ್ಲ ಇಟ್ಟಿಲ್ವಾ ಅಂತ. ಬಾಯ್ ಲೇಡೀಸ್. ಮಕ್ಕಳು ಹೊರಡುವಾಗ ಪೂಜನೆ ಮಾಡ್ಬೇಕಂತೆ. ಅಪ್ಪ ಮಲ ಇದ್ದಾರೆ ಊಟ ಮಾಡಿ ಅಚ್ಚು ಹೊರಟು. ಪೂಜೆ ತುಜೆ ಹೊಸಾಗ ಅಪ್ಪ ಕೇಳೋದು. ನಾ ಮೊದಲು ಬಸ್ಸಲ್ಲಿ ಆಗುವ ಅಳ್ತಿದ್ದೆ. ನಾನು ಚಿಕ್ಕ ಇರುವಾಗಲ್ಲ ಬಿಡ್ಲಿಕ್ಕೆ ಬರ್ತಿದ್ಲಲ್ಲ, ಇಲ್ಲಿ ಅಳ್ಲಿಕ್ಕಿಲ್ಲ. ಬಸ್ಸಲ್ಲಿ ಹತ್ತಿ ಕೂತ ಮೇಲೆ ಮತ್ತೆ ಅಳುದು ಅಂತ ಇವಳು ಹೋಗುವಾಗ. ಬೆಳಿಗೊಮ್ಮೆ ಅಕ್ಕ ಹೋಗುವಾಗ ಹತ್ತಾಯ್ತು ಅಚ್ಚು. ಈಗ ಅಲ್ಲಿ ರಿಕ್ಷಾದಲ್ಲಿ ಹೋಗೋ ಸ್ವಲ್ಪ ಹತ್ಕೊಂಡು ಹೋಗುದು. ಆಯ್ತು ಅಚ್ಚಕ್ಕ ಇನ್ನು ಮಾತ್ರೆ ತಗೊಂಡು ಬರ್ಲಿಕ್ಕೆ ಉಂಟಂತೆ ಅಪ್ಪನಿಗೆ. ಹಾಗೆ ಅವಳು ಬರ್ತಾಳೆ. ಪೂಜಾಕ್ಕೆ ಏನಾರು ಆಗೋದು ರಜೆ ಇರುವಾಗ ಬರ್ತಾಳೆ, ಇಲ್ಲಾಂದರೆ ದಸರಾ ರಜೆ. ಇಲ್ಲ, ಶನಿವಾರ ಹೊರಟು ಭಾನುವಾರ ಬರ್ತೇನೆ. ಆಯಿತು, ಹೇಗೂ ಆಗ್ಬೋದು. ಖಾಲಿ ಸ್ವಲ್ಪ ನೀರು ಹಾಕಬೇಕು, ತುರಿಸ್ತುಂಟು. ಈಗ ಇದು ಇಟ್ಕೊಂಡು ಇನ್ನು ಚೀಲದಲ್ಲಿ ತುಂಬಿದ್ಯಾ ಒಳಗೆ, ಇಷ್ಟೇ ಹಾಕ್ಬೋದು ಮರಿ ನೀನು. ನಾನು ಬರುವಾಗ ತುಂಬ ತಗೋದಿಲ್ಲ. ನಾನು ದೊಡ್ಡ ಬರ್ತೇನೆ. ಅವರು ರಿಕ್ಷಾ ಬರುವಾಗ ಕಾಯ್ದು ಟಿಂಕಿ ಮತ್ತು ಕೂರ ಯಾರೋ ಬಂದರು ಮನೆಗೆ ಅಂತ ಖುಷಿಯಾಗೋದು ಅವರಿಗೆ. ಈಗ ಎಲ್ಲರೂ ಸಹ ಖಾಲಿ ಆದ್ರಲ್ಲ, ಹಾಗೆ ಬೇಜಾರ. ಫೋನ್ ಮಾಡಿ ಬಸ್ ಸಿಕ್ಕಿದಾಗೆ, ಮನೆ ತಲುಪಿದಾಗೆ. ಪೂರ ಟಿಂಕಿ ನೋಡಿ, ಟಿಂಕಿ ಪೂರ ಗೇಲೆ ಟಿಂಕಿ. ಅಕ್ಕನವ್ರು ಬಂದವರೆಲ್ಲ ಹೋಗಿ ಆಯಿತು. ಹಾಗೆ ಮನೆಯೆಲ್ಲ ಖಾಲಿ ಆಯಿತು. ದೊಡ್ಡಕ್ಕ ಬೆಳಗ್ಗೆ ಹೋದ್ಲು, ಅವಳಿಗೆ ರೈಲ್ ಸಿಕ್ಕೀಗ ರೈಲಲ್ಲಿ ಹೋಗ್ತಿದ್ದಾಳೆ ಮಹಾರಾಷ್ಟ್ರಕ್ಕೆ. ಚೊಕ್ಕ ಮತ್ತು ಉಚ್ಚಕ್ಕ ಈಗ ಸಂಜೆ ತಲುಪಿದ್ರು. ಊಟ ಆದಮೇಲೆ ಅವರು ಹೊರಟದ್ದು. ಹಾಗೆ ಇನ್ನು ನಾವು 5 ಜನ ಯಾವಾಗ ರಿಯೂನಿಯನ್ ಆಗ್ತೇವೆ ಅಂತ ಗೊತ್ತಿಲ್ಲ, ಯಾವಾಗ ಸೇರ್ತೇವೆ ಅಂತ. ಬಹುಶಃ ಜಾತ್ರೆಗೆ ಇರ್ಬೋದು, ಹೇಗೆ ಅಂತ ಗೊತ್ತಿಲ್ಲ. ಮತ್ತು ಈ ಸಲ ಬೆಂಗಳೂರಿನ ಅಕ್ಕ ಬರಲಿಲ್ಲ, ಅವಳಿಗೆ ಅವಳ ಮಕ್ಕಳಿಗೆ ಅವಳಿಗೆಲ್ಲ ರಜೆ ಸಿಗೋದಿಲ್ಲಲ್ಲ. ಅವಳು ಜಾಬ್ ಮಾಡ್ತಾಳೆ, ಮತ್ತು ಮಕ್ಕಳಿಗೆ ಶಾಲೆ, ಹಾಗೆ ಯಾವಾಗ ಬರ್ತಾರೆ ಅಂತ ಅದು ಗೊತ್ತಿಲ್ಲ. ಮತ್ತು ಇವರು ಸಹ ಬರ್ತಾರೆ ಅಂತ ಏನಿರಲಿಲ್ಲ, ಅಕ್ಕ ಬಂದಿದ್ದಾಳಲ್ಲ ಅಂಥೇಳಿ ಒಂದು ದಿವಸ ಹೇಗೂ ಅಡ್ಜಸ್ಟ್ ಮಾಡಿ ಬಂದಿದ್ದಾರೆ. ಹಾಗೆ ದೊಡ್ಡಕ್ಕ ಸಿಗೋದು ಅಪರೂಪಕ್ಕೆ ಎಲ್ಲ ಮನೆಯಲ್ಲಿ ಅಂತ ಹೇಳಿ ಹಾಗೆ ಬಂದದ್ದು. ಇನ್ನು ಜಾತ್ರೆಗೆ ಇರ್ಬೋದು, ನವಂಬರ್ ಇಲ್ಲದ್ರೆ ಡಿಸೆಂಬರ್ ಆ ಟೈಮಲ್ಲಿ ನಾವು ಮತ್ತೆ 4 ಇಲ್ಲದ್ರೆ 5 ಜನ ಒಟ್ಟಿಗೆ ಸೇರೋದು. ಹಾಗೆ ಮತ್ತು ಇನ್ನು ಮಳೆಗಾಲ ಅಲ್ಲ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಅಕ್ಕನವ್ರು ಬಂದು ಸುಮಾರು ಕೆಲಸ ಎಲ್ಲ ಮಾಡಿ ನನಗೆ ತುಂಬ ಹೆಲ್ಪ್ ಎಲ್ಲ ಮಾಡಿ ಹೋಗಿದ್ದಾರೆ. ದೊಡ್ಡಕ್ಕ 1 ತಿಂಗಳಿಗಾಗುವಷ್ಟು ಚಿಪ್ಸ್ ಇಟ್ಟು ಹೋಗಿದ್ದಾಳೆ ಮನೆಯಲ್ಲಿ. ಮೊನ್ನೆ ಮಾಡಿ ತೋಳು ಸ್ವಲ್ಪ ತಗೊಂಡೋದ್ಲು, ಮತ್ತೊಂದು ಸ್ವಲ್ಪ ನಮಗಿಟ್ಟು ಅಚ್ಚಕ್ಕ ಪುಚ್ಚಕ್ಕ ಎಲ್ಲ ತಗೊಂಡು ಹೋಗಿ ಆಯಿತು. ಮತ್ತೆ ಸಿಗುವ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಬಾಯ್ ಬಾಯ್.